ಹಾಯ್ ಸ್ನೇಹಿತರೆ, BSc ಅಗ್ರಿಕಲ್ಚರ್ ಕೋಟಾ ಸಲುವಾಗಿ ಡಾಕ್ಯುಮೆಂಟ್ ಯಾರು ಅಪ್ಲೋಡ್ ಮಾಡಿರಿ ಮತ್ತು ಯಾಕೆ ರಿಜೆಕ್ಟ್ ಆಗಿದಾವೆ ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಇದಾವೆ ನೋಡಿ ಸ್ನೇಹಿತರೆ, ಏನು ಯಾವ್ಯಾವ ಯೂನಿವರ್ಸಿಟಿ ಅದಾವ ಅಂತ ಮೊದಲಿಗೆ ನೋಡ್ಕೊಡ್ರಿ. ಫಾರ್ಮ್ ಯೂನಿವರ್ಸಿಟೀಸ್ ಆ್ಯಂಡ್ ವೆಟ್ನರಿ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ ಅಂತ, UAS ಬೆಂಗಳೂರು, UAS ಧಾರವಾಡ, UHS ಬಾಗಲಕೋಟೆ, UAS ರಾಯಚೂರು, UAHS ಶಿವಮೊಗ್ಗ, KVAFSU ಬೀದರ್. ಇವು 6 ಯೂನಿವರ್ಸಿಟಿ ಅದಾವೆ ಸ್ನೇಹಿತರೆ. ನೀವು ಯಾವ ಯೂನಿವರ್ಸಿಟಿ ಹಾಕಿದ್ದೀರಲ್ಲ ಆ ಯೂನಿವರ್ಸಿಟಿ ನಾನು ಎಲಿಜಿಬಲ್ ಕ್ಯಾಂಡಿಡೇಟಿಗೆ ಹೇಳ್ತಾ ಇಲ್ಲ, ಓನ್ಲಿ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್, ನಾಟ್ ಎಲಿಜಿಬಲ್ ಲೀಸ್ಟ್ ಅಂತ ಇದೆಯಲ್ಲ ಆ ಕ್ಯಾಂಡಿಡೇಟ್ ಈ ಲೀಸ್ಟನ್ನು ಓಪನ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಇದರಲ್ಲಿ ಏನು ತೋರಿಸಿದಾರೆ ನೋಡಿ, ದ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ ನೋಡಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ನೋಡಿ, ತೋರಿಸ್ತಾ ಇದ್ದೀನಿ, ಇದು ಎಲ್ಲ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಇದೆ ಸ್ನೇಹಿತರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ದ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ಟು ಸಬ್ಮಿಟ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ ಫಿಸಿಕಲಿ ಟು ದ ಕನ್ಸರ್ಡ್ ಪ್ರಾಕ್ಟಿಕಲ್ ಟೆಸ್ಟ್ ಸೆಂಟರ್ ಆನ್ ಬಿಫೋರ್ 4 PM ಆನ್ 8/5/2024. ನೋಡಿ ಸ್ನೇಹಿತರೆ, ಡೇಟ್ ಕರೆಕ್ಟಾಗಿ ನೋಡ್ಕೊಡ್ರಿ. 8/5/2024 ಒಳಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ನೀವು ಏನು ಆನ್ಲೈನ್ ಮುಖಾಂತರ ಹಾಕಿದ್ದೀರಲ್ಲ, ಯಾಕೆ ರಿಜೆಕ್ಟ್ ಆಗಿರ್ತದೆ ಇಲ್ಲಿ ರೀಸನ್ನು ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಯಾಕೆ ರಿಜೆಕ್ಟ್ ಆಗಿದ್ದಾವೆ ಅಂತ ನೋಡಿ, ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ನಾಟ್ ಅಪ್ಲೋಡೆಡ್ ನೋಡಿ. ಇಲ್ಲಿ ಇನ್ನೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ, ಅಪ್ಡೇಟ್ 1 ಆ್ಯಂಡ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ನಾಟ್ ಅಪ್ಲೋಡೆಡ್ ಹೆನ್ಸ್ ರಿಜೆಕ್ಟೆಡ್. ಯಾಕೆ ರಿಜೆಕ್ಟ್ ಆಗ್ಯಾವ ಅಂತಲೂ ಕೊಟ್ಟಿದ್ದಾನೆ. ಅದರ ಸಲುವಾಗಿ ಡೈರೆಕ್ಟಾಗಿ ನೀವೇ ಯೂನಿವರ್ಸಿಟಿಗೆ ಹೋಗಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಸಿ 10 ತಾರೀಕಿಗೆ ಹಾಲ್ ಟಿಕೆಟ್ ಬಿಡ್ತಾನೆ ಸ್ನೇಹಿತರೆ. 8 ತಾರೀಕು ಒಳಗಡೆ ನೋಡಿ ಇಲ್ಲಿ ಕೊಟ್ಟಿದ್ದಾನೆ, 8/5/2024 ಒಳಗೆ ಯಾರು ಕೊಟ್ಟಿಲ್ಲ ಡಾಕ್ಯುಮೆಂಟ್, ಅಲ್ಲಿ ನೀವು ಯಾವ ಯೂನಿವರ್ಸಿಟಿ ಚಾಯ್ಸ್ ಮಾಡಿದ್ದೀರಲ್ಲ ಆ ಯೂನಿವರ್ಸಿಟಿಗೆ ಹೋಗಿ ನೀವು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು. ಖುದ್ದು ಫಿಸಿಕಲಿ ಆಗಿ ಡಾಕ್ಯುಮೆಂಟ್ ಹಾರ್ಡ್ ಕಾಪಿ ಒಯ್ದು ಡಾಕ್ಯುಮೆಂಟ್ ಒಯ್ದು ಕಾಲೇಜ್ನಾಗ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಹಾಲ್ ಟಿಕೆಟ್ ಬಿಡುಗಡೆ ಮಾಡ್ತಾರೆ. ಅಷ್ಟರ ತನಕ ನಿಮ್ಮ ಹಾಲ್ ಟಿಕೆಟ್ ಬರೋದಿಲ್ಲ, ಇಲ್ಲಾಂದ್ರೆ ನಾನ್ ಎಲಿಜಿಬಲ್ದಾಗೆ ಇರ್ತೀರಿ. ದಯವಿಟ್ಟು ಯಾರು ಈ ಥರ ಆಗಿದೆ ರಿಜೆಕ್ಟ್ ಅಂತೆ ಅವರು ಕಂಪಲ್ಸರಿ ನಿಮ್ಮ ಯೂನಿವರ್ಸಿಟಿ, ನೀವು ಯಾವ ಯೂನಿವರ್ಸಿಟಿ ಇಲ್ಲಿ ನೋಡಿ, ಯಾವ ಯೂನಿವರ್ಸಿಟಿ ಸೆಲೆಕ್ಟ್ ಆಗಿದೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾನೆ ನೋಡಿ. ಕೆಲವೊಂದು ಬೆಂಗಳೂರು ಅದಾವ. ಇಲ್ಲಿ ನೀವು ಬೀದರ್ ಯೂನಿವರ್ಸಿಟಿ ಬೀದರ್ ಹೋಗಬೇಕು, ರಾಯಚೂರು ಯೂನಿವರ್ಸಿಟಿ ರಾಯಚೂರು ಹೋಗ್ಬೇಕು ನೋಡಿ ಸ್ನೇಹಿತರೆ. ಯೂನಿವರ್ಸಿಟಿ ಯಾವುದು ಅದ ನೀವು ಯಾವ ಸೆಲೆಕ್ಟ್ ಮಾಡ್ಕೊಂಡಿರಿ ಆ ಯೂನಿವರ್ಸಿಟಿಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ನಿಮ್ಮದು ಎಲಿಜಿಬಲ್ ಆಗ್ತೀರಿ. ದಯವಿಟ್ಟು ಸಮೀಪ ಇರೋ ನಿಮ್ಮದು ಯಾವುದು ಅಪ್ಲಿಕೇಶನ್ ಹಾಕಿದ್ರಲ್ಲ, ನಿಮ್ಮ ಅಪ್ಲಿಕೇಶನ್ದಾಗ ಯಾವ್ದು ಬಂದದ ಅಲ್ಲಿ ಹೋಗಿ ಫಿಸಿಕಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಕೊಟ್ಟಿದ್ದಾನೆ 8 ತಾರೀಕು ಒಳಗಡೆ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಎಲಿಜಿಬಲ್ ಕನ್ಸಿಡರ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 8/5/2024 ಅಂತ. ಧನ್ಯವಾದಗಳು ಸ್ನೇಹಿತರೆ.